ಸೆಪ್ಟೆಂಬರ್ 25ನೇ ತಾರೀಕು ಇವತ್ತು. ಸೊ ಲಾಸ್ಟು ಪ್ರಿಯಾಕ್ಸರ್ ಸ್ಪ್ರೇ ಮಾಡಿ ಇವತ್ತಿಗೆ 7 ಡೇಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಶುಂಠಿಲಿ ಏನು ಚೇಂಜಸ್ ಕಾಣಿಸ್ತಾ ಇದೆ ಅಂತಂದು. ಗೊಬ್ಬರ ಕೊಟ್ಟು ಇವತ್ತಿಗೆ 10 ಡೇಸ್ ಆಯಿತು. ಇವಾಗ ನಾನು ಜಸ್ಟ್ ಇವತ್ತು ಬಂದಿರೋದು ಕಾಂಟ್ಯಾಕ್ಟ್ ಫಂಗಿಸೈಡ್ನ ಸ್ಪ್ರೇ ಮಾಡೋದಕ್ಕೆ. ಕಾಂಟ್ಯಾಕ್ಟ್ ಫಂಗಿಸೈಡ್ನ ಏನಕ್ಕೆ ಸ್ಪ್ರೇ ಮಾಡ್ತಿದ್ದೀನಿ ಅಂತಂದರೆ, ಸೊ ಇದರಲ್ಲಿರ್ತಕ್ಕಂಥ ಎಲೆಗಳಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಸ್ಪಾಟ್ಸ್ಗಳು ಹೆಂಗೆ ಕಾಣಿಸ್ತದೆ ಅದು ಇನಿಷಿಯಲ್ ಸ್ಟೇಜ್ ಆಫ್ ಪೆರಿಕ್ಯುಲರ್ ನಮಗೆ ಸಿಮ್ಟಮ್ಸ್ ಕಾಣಿಸ್ತಾ ಇರುತ್ತೆ. ಈ ಹಂತದಲ್ಲೇ ನಾವು ಸ್ಪ್ರೇ ಕೊಟ್ಟರೆ ಯಾವ್ಯಾವ ಜಾಗದಲ್ಲೆಲ್ಲ ಕಾಂಟ್ಯಾಕ್ಟ್ ಆಗುತ್ತಲ್ಲ ಈ ಒಂದು ಫಂಗಿಸೈಡು, ಕವಚ್ನ ಯೂಸ್ ಮಾಡ್ತಿದ್ದೀವಿ ಇವತ್ತು ನಾನು ಆ್ಯಕ್ಚುಲಿ. ಸೊ ನೋಡ್ತಾ ಇರ್ಬೋದು, ಇದು ಸಿಜಂತಾ ಕಂಪ್ನಿದು ಕವಚು. ಇದರಲ್ಲಿ ನಾನು ಆ್ಯಕ್ಚುಲಿ ನಿಮಗೆ ಹೇಳ್ತಾ ಇರೋದು ಕ್ಲೋರೋಥಲೋನಿನ್ ಟೆಕ್ನಾಲಜಿ ಇರ್ತಕ್ಕಂತಹ ಆ್ಯಕ್ಟಿವ್ ಇಂಗ್ರೀಡಿಯೆಂಟು. ಇದರಲ್ಲಿ 75% ಇದೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸು. ಸೊ ಒಂದು ಬ್ಯಾರಲ್ಗೆ ನಮಗೆ 250 ಗ್ರಾಮ್ ನಾವು ಕವಚ್ನ ಯೂಸ್ ಮಾಡಿದರೆ, ಇದರಲ್ಲಿ ನನಗೆ 75% ಅಂದರೆ 180 ಸಮಥಿಂಗ್ ನನಗೆ ಕ್ಲೋರೋಥಲೋನಿಲ್ ಸಿಗ್ತಾ ಇದೆ. ಸೊ ಇದನ್ನು ನಾನು ಹಾಫ್ ಎಕರ್ಗೆ ಯೂಸ್ ಆಗುತ್ತೆ 250 ಗ್ರಾಮು, 1 ಎಕರ್ಗೆ ಅರ್ಧ ಕೆ ಜಿ. ಒಂದು ಬ್ಯಾರಲ್ಗೆ ಇದನ್ನು ಯೂಸ್ ಮಾಡೋದು ಅಂಥದ್ದು 2 ಬ್ಯಾರಲ್ ಆಗಬೇಕಾಗುತ್ತೆ 1 ಎಕರೆ ಆದರೆ. ಇದು ಬಂದುಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಇರೋದಿಲ್ಲ. ಇದನ್ನು ನಾವು ಗ್ರೂಪ್ M5 ನೋಡ್ಬೋದು. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಒಂದು ಸಲ ಆನ್ಲೈನಲ್ಲಿ ಹೋಗ್ಬಿಟ್ಟು ಕವಚ್ ಅಂತ ಚೆಕ್ ಮಾಡಿ, ಇದ್ರದ್ದು FRAC ಗ್ರೂಪ್ ಯಾವುದು ಅಂತ ಚೆಕ್ ಮಾಡಿದರೆ ನಿಮಗೆ ತೋರಿಸುತ್ತೆ. ಗ್ರೂಪ್ M5 ಬರುತ್ತೆ. ಇದು ನಿಮಗೆ ಮೋಡ್ ಆಫ್ ಆ್ಯಕ್ಷನ್ ಬಂದುಬಿಟ್ಟು ಮಲ್ಟಿ ಸೈಟ್ ಅಂತಂದರೆ ಸಿಂಗಲ್ ಸೈಟು ಮತ್ತು ಮಲ್ಟಿ ಸೈಟ್ ಅಂತ ಕರಿತೀವಿ. ಸಿಂಗಲ್ ಸೈಟ್ ಅಂತ ಅಂದರೆ ನಾವು ಆ್ಯಕ್ಚುಲಿ ಒಂದು ಫಂಗಸ್ಸಿನ ಯಾವುದಾದ್ರೂ ಒಂದು ಅದರ ಒಂದು ಭಾಗಕ್ಕೆ ಅದು ಪರಿಪೂರ್ಣವಾಗಿ ಎಫೆಕ್ಟ್ ಮಾಡಿ ಅದನ್ನು ಸಾಯಿಸುತ್ತೆ. ಇದು ಸಿಂಗಲ್ ಸೈಟಲ್ಲಿ. ಇದು ಮಲ್ಟಿ ಸೈಟ್ ಅಂತ ಅಂದರೆ ಒಂದು ಫಂಗಸ್ನ ಯಾವುದೇ ರೀತಿಯದು ಸಾಯಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ವಿಚಿತ್ರವಾಗಿ ಅದನ್ನು ಸಾಯಿಸ್ತಾ ಇರುತ್ತೆ. ಇವಾಗ ಇದರಲ್ಲಿ ಫಂಗಸ್ಗಳು ನಮಗೆ ಕಾಣಿಸೋದಿಲ್ಲ, ಬಟ್ ಇದು ಏನು ಮಾಡುತ್ತೆ ಅಂದರೆ ಆ ಫಂಗಸ್ಗಳನ್ನು ಇದರ ಎಲೆಯಲ್ಲಿ ಇರತಕ್ಕಂತಹ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಆಗುತ್ತಲ್ಲ, ಇದು ಎಲ್ಲೆಲ್ಲಿ ಯಾವ ಎಲೆ ಮೇಲೆ ಬೀಳುತ್ತಲ್ಲ ಅದರ ಮೇಲೆ ಯಾವುದೇ ಕಾರಣಕ್ಕೂ ಅದು ರೋಗನ ಹರಡೋ ರೀತಿ ಪ್ರಿವೆಂಟಿವ್ ಆಗಿ ನೋಡ್ಕೊಳುತ್ತೆ. ಅಂದರೆ ಈ ಮೇಲ್ಗಡೆ ಇರ್ತಕ್ಕಂಥ ಎಲೆಗಳ ಮೇಲ್ಗಡೆಗೆ ಸಿಂಪಡಿಸಣೆ ನಾವು ಬಿತ್ತು ಅಂತಂದರೆ ಇದ್ರದ್ದು, ಅವಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಫಂಗಸ್ಗಳು ಬರೋದಕ್ಕೆ ಬಿಡೋದಿಲ್ಲ. ಇದು ಪ್ರಿವೆಂಟಿವ್ ಸ್ಪ್ರೇಗೆ ಯೂಸ್ ಮಾಡ್ಬೋದು. ಇದನ್ನು ಕ್ಯೂರೇಟಿವ್ ಆಗಿ ಅಥವಾ ಬಂದಮೇಲೆ ಹೊಡೆಯೋದಲ್ಲ, ಇದು ಬರೋದಕ್ಕಿಂತ ಮುಂಚೆ. ಕೆಳಗಡೆ ಇರತಕ್ಕಂಥ ಎಲೆಗಳಲ್ಲಿ ಇದೆ ಈಗ ಆಲ್ರೆಡಿ, ಬಟ್ ಅವುಗಳನ್ನು ನಾವು ತಡೆಯೋದಕ್ಕಾಗೋದಿಲ್ಲ. ಅವು ಅದರಲ್ಲಿ ಎಲೆಗಳು ಸ್ಪ್ರೆಡ್ ಆಗದೇ ಇರೋ ರೀತಿ ನೋಡ್ಕೊಳುತ್ತೆ, ಬಟ್ ಹೊಸದಾಗಿರ್ತಕ್ಕಂಥ ಎಲೆಗಳಲ್ಲಿ ಬರದೇ ಇರತ್ತಾಗ ನೋಡ್ಕೊಳೋ ಕೆಲಸ ಇದು ಮಾಡುತ್ತೆ. ಇದ್ರ ಜೊತೆ ನಾವು ಯಾವುದೇ ರೀತಿ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ನ ಈ ಸಲ ಆ್ಯಡ್ ಮಾಡ್ತಾಯಿಲ್ಲ, ಓನ್ಲಿ ಕಾಂಟ್ಯಾಕ್ಟ್ ಫಂಗಿಸೈಡ್ನ ಯೂಸ್ ಮಾಡ್ತಾ ಇರೋದು. ಇದ್ರ ಜೊತೆ ಮತ್ತು ಇದು ಲೇಬಲ್ ಬಂದುಬಿಟ್ಟು ಗ್ರೀನ್ ಲೇಬಲ್. ಇದು ನಮಗೆ ಜಾಸ್ತಿ ಟಾಕ್ಸಿಕ್ ಇರತಕ್ಕಂಥದ್ದಲ್ಲ, ಇದು ಮೀಡಿಯಮ್ ಸ್ಟಾರ್ಟಿಂಗ್ ರೇಂಜಲ್ಲಿ ಏನು ಬರ್ತಲ್ಲ ಅದು. ಆಮೇಲೆ ಇದನ್ನು ನಾವು ಇನ್ನೊಂದು ಏನು ಕರಿತೀವಿ ಅಂದರೆ M5 ಗ್ರೂಪಲ್ಲಿ ಇದನ್ನು ಲೋ ರೆಸಿಸ್ಟೆನ್ಸ್ ಅಂತಂದರೆ ಲೋ ರಿಸ್ಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದರೆ ಇದನ್ನು ನಾವು ಈಗ ಬಳಸಿದ್ದೀವಿ, ಅಗೇನ್ ಇದನ್ನು ನಾವು ಬಳಸ್ಬೋದು, ಆದರೆ ನಾವು ಗ್ರೂಪ್ ಚೇಂಜ್ ಮಾಡಿ ಹೊಡೆಯೋದು ತುಂಬ ಉತ್ತಮ. ಇದನ್ನು ನಾವು ಬಳಸಿ ಅಗೇನ್ ಏನಕ್ಕೆ ಬಳಸ್ಬೋದು ಅಂತಂದರೆ, ಇದು ಸಿಂಗಲ್ ಮೋಡ್ ಆಫ್ ಆ್ಯಕ್ಷನಲ್ಲಿ ಕಿಲ್ ಮಾಡೋದಿಲ್ಲ. ಇದು ಡ್ಯುಯಲ್ ಸೈಟ್ ಅಂತಂದರೆ ಮಲ್ಟಿಪಲ್ ಸೈಟಲ್ಲಿ ಅದು ಆ್ಯಕ್ಷನ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಫಂಗಸ್ಸಿಗೆ ಅದರ ರೆಸಿಸ್ಟೆನ್ಸ್ ಪವರ್ನ ಅದು ಕಾಪಾಡ್ಕೊಳೋದಕ್ಕಾಗೋದಿಲ್ಲ ಫಂಗಸ್ಗಳಿಗೆ. ಸೊ ಆ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ ಇದನ್ನು ನಾವು ಅಗೇನ್ ಆ್ಯಂಡ್ ಅಗೇನ್ ಯೂಸ್ ಮಾಡ್ಬೋದು. ಬಟ್ ನಾವೇನು ಮಾಡ್ತೀವಿ ಅಂದರೆ, ಇದರಲ್ಲಿ ಕೂಡ ನಮಗೆ ಆಪ್ಷನ್ ಇರೋದ್ರಿಂದ ಮ್ಯಾಂಕೋಸೆಬ್ ಇದೆ, ಹಾಗೆ ಈ ಕ್ಲೋರೋಥಲೋನಿಲ್ ಇದೆ. ಸೊ ಈ ಥರ ಬೇರೆ ಬೇರೆ ಕಾಂಟ್ಯಾಕ್ಟ್ ಫಂಗಿಸ್ಗಳನ್ನ ನಾವೇನು ಮಾಡ್ತೀವಿ ಚೂಸ್ ಮಾಡ್ಕೊಂಬಿಟ್ಟು ಸ್ಪ್ರೇ ಕೊಡ್ತಾ ಬರ್ತೀವಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಇದಾಗಿ ನಾನು ಮತ್ತೆ 8 ಡೇಸ್ಗೆ ಇನ್ನೂ ಯಾವುದೊಂದು ಸ್ಪ್ರೇ ಕೊಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಒಂದು 3 ಡೇಸ್ ಬಿಟ್ಟು ನಿಮಗೆ ಹೇಳ್ತೀನಿ. ನೋಡ್ತಾ ಇರ್ಬೋದು, ಗೊಬ್ಬರ ಕೊಟ್ಟಿದ್ದೀನಿ, ಏನು ಅಂತ ಒಂದು ಸ್ಪ್ರೆಡ್ಗಳಾಗಿಲ್ಲ. ಯಾಕೆಂದರೆ ಗೊಬ್ಬರ ಹಾಕಿ ವಿತಿನ್ 3 ಡೇಸ್ 2 ಡೇಸಲ್ಲೇ ಹೊಡಿಬೇಕು, 3 ಡೇಸಲ್ಲಿ ಹೊಡೆದಿದ್ದೀನಿ. ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ, ಗ್ರೀನಿಶ್ ಆಗಿದೆ. ಕೆಲವೊಂದು ಕಡೆ ಮಾತ್ರ ಈ ಥರ ಕೊಳೆಗಳು ಕಾಣಿಸ್ಕೊಳ್ತು ನನಗೆ ಗೊಬ್ಬರ ಕೊಟ್ಟ ಮೇಲೆ. ಸೊ ಕೆಲವೊಂದು 10-15 ಬೆಡ್ಡಿಗೋಸ್ಕರ ಇಡೀ ಹೊಲಕ್ಕೆ ಗೊಬ್ಬರ ಹಾಕದೇ ಇದ್ದರೆ ಇಳುವರಿ ತೆಗೆಯೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಒಂದು 10 ಡೇಸ್ ಆಯಿತು ಅಂದರೆ ನನಗೆ 6 ಮಂತ್ ಕಂಪ್ಲೀಟ್ ಆಗುತ್ತೆ ಈ ಒಂದು ಫಾರ್ಮಿಂದ ಪ್ರಾಜೆಕ್ಟು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅದನ್ನು ನಿಮಗೆ ಪ್ರತಿ ಒಂದು ಹಂತದಲ್ಲೂ ಕೂಡ ನಾನು ವೀಡಿಯೋಗಳನ್ನು ಮಾಡಿ ಹಾಕ್ತಾ ಬಂದಿದ್ದೀನಿ. ಇನ್ನು ಕಂಪ್ಲೀಟ್ ಮುಗಿಯೋವರೆಗೂ ನಿಮಗೆ ಹಾಕ್ತೀನಿ. ಯಾರ್ದು ಇವಾಗ 4 ಮಂತು ಅಥವಾ 5 ಮಂತ್ ಇರುತ್ತೆ, ಈ ಟೈಮಲ್ಲಿ ನೀವು
ಸೀವಿಡ್ ಎಕ್ಸ್ಟ್ರಾ ಅಥವಾ ಅಮಿನೋ ಆ್ಯಸಿಡ್ ಮತ್ತು ಸೀವಿಡ್ ಎಕ್ಸ್ಟ್ರಾ ಇರ್ತಕ್ಕಂತಹ ವೆಲಾಗ್ರೋ ಕಂಪ್ನಿದು ಮೆಗಾಫಾಲ್ ಆಗಿರ್ಬೋದು, MC ಸೆಟ್ ಆಗಿರ್ಬೋದು, MC ಎಕ್ಸ್ಟ್ರಾ ಆಗಿರ್ಬೋದು, ಇದರಲ್ಲಿ ನೀವು ಕಂಟೆಂಟ್ ನೋಡಿ ಅಮಿನೋ ಆ್ಯಸಿಡ್ ಎಷ್ಟಿದೆ ಅಂತಂದು. ಒಂದು 40+% ಇರ್ತಕ್ಕಂಥ ಅಮಿನೋ ಆ್ಯಸಿಡು ಮತ್ತು ಸೀವಿಡ್ ಎಕ್ಸ್ಟ್ರಾ 20% ಇರ್ತಕ್ಕಂಥ ನೋಡಿದ್ರೆ ಫ್ಲವರಿಂಗು ಮತ್ತು ಫ್ರೂಟಿಂಗ್ ಸ್ಟೇಜ್ನ ಅದು ಸೆಟ್ ಮಾಡಿಕೊಡುತ್ತೆ ನಮಗೆ. ಈ ಥರ ಇದೆ ನಮ್ದು ಇವಾಗ. ಸೊ ನೋಡಿ, ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಕೇಳಿ. ಸೊ ಇದ್ರ ಜೊತೆಗೆ ನಾನು ಒಂದು ಏನಂತಂದರೆ ಟಾಟಾದು ಕೊರಾಂಡ, ಇದರಲ್ಲಿ ಇನ್ಸೆಕ್ಟಿಸೈಡ್ ಇದು ಆ್ಯಕ್ಚುಲಿ ಹುಳಗಳಿಗೆ ಮಾತ್ರ. ಇದರಲ್ಲಿ ನಮಗೆ ಕ್ಲೋರೋಫಾರಿಫಸ್ 50% ಇದೆ ಮತ್ತು ಸೈಪರ್ತೀನಿಯಮ್ 5% ಇದೆ. ಸೊ ಇವೆರಡು ಬಂದ್ಬಿಟ್ಟು ನನಗೆ ಕಾಂಡ ಕೊರೆಯೋ ಹುಳ ಹಾಗೂ ಮತ್ತು ಬೇರೆ ಬೇರೆ ಯಾವುದೇ ರೀತಿಯ ಒಂದು ಕೀಟಗಳ